ನಾನು ನಿಮ್ಮ ಯಶವಂತ್. ಇವಾಗ ಬಂದಿರೋ ಅಪ್ಡೇಟ್ ಏನಂದರೆ ಅದಾನಿ ರಿನ್ಯೂವಬಲ್ ಎರ್ನಿಂಗ್ ಆ್ಯಪಲ್ಲಿ ವಿಡ್ರಾ ಪ್ರಾಬ್ಲಮ್ ಬರ್ತಾ ಇದೆ. ಓಕೆನಾ? ಈ ಒಂದು ವಿಡ್ರಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ಒಂದು ಆ್ಯಪ್ ಬಗ್ಗೆ ಡೀಟೇಲ್ಸನ್ನು ಕೊಟ್ಬಿಡ್ತೀನಿ ನೋಡಿ. ಈ ಒಂದು ಆ್ಯಪು ರಿನ್ಯೂವಬಲ್ಸ್ ಎರ್ನಿಂಗ್ ಆ್ಯಪ್, ಅದಾನಿ ಅನ್ನೋ ಒಂದು ಆ್ಯಪ್ ಇದು. ಓಕೆನಾ? ಈ ಒಂದು ಆ್ಯಪಲ್ಲಿ ಸುಮಾರು ದಿನದಿಂದ ಎಷ್ಟೋ ಜನ ಇನ್ವೆಸ್ಟ್ ಮಾಡಿದ್ದೀರಿ. ಯಾರ್ಯಾರನ್ನೋ ಮಾತು ಕೇಳ್ಕೊಂಡು ರೆಫರ್ ಮಾಡೋರು ಅಂತ ಲಾಗಿನ್ ಆಗಿದ್ದೀರಾ. ಬಟ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ. ರೆಫರ್ ಮಾಡಿದ್ರೆ ನೋ ಪ್ರಾಬ್ಲಮ್. ರೆಫರ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಇನ್ವೆಸ್ಟ್ ಮಾಡಬಾರ್ದಿತ್ತು, ಇನ್ವೆಸ್ಟ್ ಮಾಡಿದ್ದೀರಾ. ಓಕೆನಾ? ಅದಲ್ಲದೆ ಇಲ್ಲಿ ಇವಾಗ ಬಂದಿರೋ ಮೇಯ್ನ್ ನಾನು ವಿಡಿಯೋ ಮಾಡೋಕ್ಕೆ ಬಂದಿರೋ ವಿಷಯ ಏನಂತ ಅಂದರೆ, ಅಲ್ಲಿ ಒಂದು ಕೆಲವೊಬ್ಬರಿಗೆ ಲಾಗಿನ್ ಪ್ರಾಬ್ಲಮ್ ಬರ್ತಾಯಿದೆ. ಅದನ್ನೆಲ್ಲ ವಿಡಿಯೋ ಮಾಡಿದ್ದದಕ್ಕೆಲ್ಲ ಸೊಲ್ಯೂಷನ್ ಸಿಕ್ಕಿದೆ. ಅದ್ರ ಬಗ್ಗೆ ಮಾತಾಡೋದಿಲ್ಲ ಈಗ ನಾನು. ಬದಲಾಗಿ ಈಗ ಒಂದು ವಿಡ್ರಾ ಪ್ರಾಬ್ಲಮ್ ಇದೆ. ಓಕೆನಾ? ಯಾವತ್ತಿಂದ 9ನೇ ತಾರೀಕು ಶುಕ್ರವಾರ 50% ಜನಕ್ಕೆ ಮಾತ್ರ ವಿಡ್ರಾವನ್ನು ಕೊಟ್ಟವ್ರೆ. ಇನ್ನು 50 ಜನಕ್ಕೆ ಮಾತ್ರ ವಿಡ್ರಾವನ್ನು ಕೊಟ್ಟಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ, ಇವತ್ತು ಸೋಮವಾರ 12ನೇ ತಾರೀಕುವರೆಗೂ ಯಾವುದೇ ಅಮೌಂಟು ನಿಮ್ಮೊಬ್ಬರಿಗೆ ಎಲ್ಲ ರೆಫರ್ ಮಾಡಿರೋರ್ಗಾಗಿರ್ಬೋದು, ಯೂಟ್ಯೂಬರ್ಗಳಿಗಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋರ್ಗಾಗಿರ್ಬೋದು, ಯಾರಿಗೇ ಆದ್ರೂ ಒಂದು ವಿಡ್ರಾ ಅಮೌಂಟು ಟ್ರಾನ್ಸ್ಫರ್ ಆಗ್ತಿಲ್ಲ ಅಕೌಂಟಿಗೆ ಅಮೌಂಟ್ ಬಂದು ಟ್ರಾನ್ಸ್ಫರ್ ಆಗ್ತಿಲ್ಲ. ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ನಾನು ಇವತ್ತು ಕೊಡ್ತೀನಿ. ಏನಂತಂದರೆ, ಮೊದಲು ವಿಡಿಯೋನ ಸೊಲ್ಯೂಷನ್ ಹೇಳೋದಕ್ಕಿಂತ ಮೊದಲು ಏನು ಮಾಡ್ತೀನಿ ಅಂತಂದರೆ, ಈಗ ನಾನು ಪ್ರತಿ ಒಂದು ವೀಡಿಯೋದಲ್ಲೂ ಕೂಡ, ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋದಲ್ಲೂ ಕೂಡ ನಿಮ್ಮ ಸ್ವಂತ ಹಣವನ್ನು ಇನ್ವೆಸ್ಟ್ ಮಾಡಬೇಡ್ರಿ. ಬದಲಾಗಿ ರೆಫರ್ ಮಾಡಿರಿ. ರೆಫರ್ ಮಾಡಿ ನಿಮಗೆ ರಿವಾರ್ಡ್ ಅಂತ ಅಮೌಂಟ್ ಕಮಿಷನ್ ಸಿಗುತ್ತೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಗುರು ನಾನೀಗ ರೆಫರ್ ಮಾಡಿದ್ರೆ ಅವರು ಇನ್ವೆಸ್ಟ್ ಮಾಡೋದ್ರಲ್ವ ನನಗೆ ಕಮಿಷನ್ ಅಂತ ಸಿಗೋದು ಅಂತ. ಅದು ಆ ರೀತಿ ಆಗೋದಿಲ್ಲ. ಇಲ್ಲಿ 2 ಟೈಪಲ್ಲಿ ನಮಗೆ ಕಮಿಷನ್ ಅಂತ ಸಿಗುತ್ತೆ. ಮೊದಲನೇದು ಬಂದು ರಿವಾರ್ಡ್ ಅಂತ ಸಿಗುತ್ತೆ, 100 ರೂಪಿ. ಪ್ರತಿಯೊಂದು ರೆಫರ್ಗೂ ನಮಗೆ 100 ರೂಪಾಯಿಯನ್ನು ರಿಜಿಸ್ಟ್ರೇಷನ್ ಆಗ್ತಿದ್ದಂಗೆ ಅವ್ರಿಗೆ 100 ರೂಪಾಯಿ ರೆಫರ್ ಅಂತ ಸಿಗುತ್ತೆ. ರೆಫರ್ ಅಂತ ಮಾಡಿ 100 ರೂಪಿ ಕಮಿಷನ್ ರಿವಾರ್ಡ್ ಅಂತ ಸಿಗುತ್ತೆ. ಅದು 100 ರೂಪಾಯಿ. ಅದಲ್ಲದೆ ಆ ರೆಫರ್ ಮಾಡಿ ರಿಜಿಸ್ಟ್ರೇಷನ್ ಆದರೆ ಅವ್ರೇನಾದರೂ ಇನ್ವೆಸ್ಟ್ ಮಾಡಿಬಿಟ್ರೆ, ನಮಗೆ ಅವರು 100 ರೂಪಾಯಿ ಇನ್ವೆಸ್ಟ್ ಮಾಡ್ತು ಅದರಲ್ಲಿಗೆ 33 ರೂಪಾಯಿ, ಅಂದರೆ 33% ನಮಗೆ ಕಮಿಷನ್ ಆಗಿ ಸಿಗುತ್ತೆ. ಅರ್ಥ ಆಯ್ತಾ? ಈ ಥರ ನಮಗೆ 2 ವೇಯಲ್ಲಿ ಹಣವನ್ನು ಸಂಪಾದನೆ ಮಾಡ್ಬೋದು. ನಾವು ಇನ್ವೆಸ್ಟನ್ನು ಮಾಡಿಸೋದು ನಾವು ಹಣ ಸಂಪಾದನೆ ಮಾಡ್ಬೋದು. ರೆಫರ್ ಮಾಡಿ ನಾವು ರಿವಾರ್ಡನ್ನು ತಗೊಂಡು ಹಣವನ್ನು ಸಂಪಾದನೆ ಮಾಡ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಏನಂತ ಹೇಳಿದ್ದು ನಿಮಗೆ, ರೆಫರ್ ಮಾಡಿ ಹಣವನ್ನು ಸಂಪಾದನೆ ಮಾಡಿ. ನಿಮ್ಮ ಹಣವನ್ನು ಖರ್ಚು ಮಾಡದೆ, ನಿಮ್ಮ ಒಂದು ಹಣವನ್ನು ಹಾಕದೆ ಇಲ್ಲಿ ಒಂದು ಎರ್ನಿಂಗ್ನ ಮಾಡಿ ಅಂತ ಹೇಳಿದ್ದೆ. ಓಕೆನಾ? ಅದೇ ರೀತಿ ಎರ್ನಿಂಗನ್ನು ಮಾಡಿ ಅಂತ ಹೇಳಿದ್ದೆ. ಇದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಗೊತ್ತಾ? ಒಂದು ಸರ್ವರು ಡೌನ್ ಆಗಿದೆಯಂತೆ. ಯಾರೋ ಹೇಳಿದ್ದು, ನನಗೂ ಗೊತ್ತಿಲ್ಲ, ಕಂಪ್ಲೀಟಾಗಿ ನನಗೂ ಕನ್ಫರ್ಮ್ ಆಗಿಲ್ಲ. ಯಾರೋ ಹೇಳಿದ್ರು ಸರ್ವರು ಡೌನ್ ಆಗಿದೆಯಂತೆ, 15ನೇ ತಾರೀಕು ಆದಮೇಲೆ ವಿಡ್ರಾ ಕೊಡ್ತಾರಂತೆ, ಹಂಗಂತೆ ಹಿಂಗಂತೆ ಅಂತ ಇನ್ಯಾರು ಅಂತ ಹೇಳ್ತಿರು. ಇನ್ನೊಂದು ಜನ ಇದು ಆಲ್ರೆಡಿ ಸ್ಕ್ಯಾಮ್ ಆಗಿಬಿಟ್ಟಿದೆ, ಅಮೌಂಟ್ ಬರಲ್ವಂತೆ, ಇದು ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರು. ನೋಡಿ ಗುರು, ಸ್ಕ್ಯಾಮ್ ಅನ್ನೋದು ಯಾವಾಗ ನಮಗೆ ಗೊತ್ತಾಗೋದು? ಆ್ಯಪು ಲಾಗಿನ್ ಆಗೋಲ್ಲ, ಓಪನ್ ಆಗೋಲ್ಲ, ಆ್ಯಪು ಓಪನ್ನೇ ಆಗೋಲ್ಲ. ಓಕೆನಾ? ಇಲ್ಲಿ ನಮ್ಮ ಒಂದು ವಿಚಾರಕ್ಕೆ, ನಮ್ಮ ಒಂದು ಆ್ಯಪ್ ಫೋನ್ಗಳಲ್ಲೆಲ್ಲವ ಓಪನ್ ಆಗ್ತೈತೆ, ಲಾಗಿನ್ ಆಗ್ತೈತೆ, ಎಲ್ಲ ಆಗ್ತೈತೆ. ಇಲ್ಲಿ ನಾವು ಕಂಪ್ಲೀಟಾಗಿ ಸ್ಕ್ಯಾಮ್ ಆಗೋಯ್ತು ಅಂತ ಹೇಳೋದಕ್ಕಾಗೋದಿಲ್ಲ. 15ನೇ ತಾರೀಕುವರೆಗೆ ವೆಯ್ಟ್ ಮಾಡಿ, ಅಲ್ಲಿವರೆಗೆ ಬಂದರೆ ಅಮೌಂಟು ಬಂತು ಅಂತ ಹೇಳಿದ್ರೆ ಸ್ಕ್ಯಾಮ್ ಅಂತ ಇದು. ಓಕೆನಾ? ನಿಮ್ಮ ಹಣವನ್ನು ಯಾವ ರೀತಿ ರಿಕವರ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋಣ. ಆದರೆ ವೀಡಿಯೋ ಮಾಡ್ತೀನಿ, ಆಗಲ್ಲ ಅಂದರೆ ಇಲ್ಲ. ಏನಕ್ಕಂತಾರೆ ನಾನು ಅದಕ್ಕೆ ನಾನು ಮೊದಲೇ ಹೇಳ್ಬಿಟ್ಟಿದ್ದು ನಿಮಗೆ, ರೆಫರ್ ಮಾಡಿರಿ, ಬಂದಿದ್ದ ದುಡ್ಡನ್ನು ವಿಡ್ರಾ ತಗೊಳ್ಳಿ, ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಇದು ಯಾವಾಗಲಾದರೂ ಸ್ಕ್ಯಾಮ್ ಆಗ್ಬೋದು ಅಂತಲೂ ಹೇಳಿದ್ದೀನಿ. ಇದು ಸ್ಕ್ಯಾಮೇ ಅಂತಲೂ ಕೂಡ ವೀಡಿಯೋ ಮಾಡೋದು ಹೇಳಿದ್ದೀನಿ. ನೀವು ಒಂದು ಸಲ ನೋಡಿಲ್ಲ ಅಂತಂದರೆ ಒಂದು ವೀಡಿಯೋನ ನನ್ನ ಚಾನಲ್ ಐತೆ, ಹೋಗಿ ನೋಡಿರಿ. ಓಕೆನಾ? ಮೈನ್ ವೀಡಿಯೋಗಳ ಬೇಡ. ಅದಾದಮೇಲೆ ಅವು ಬಂದು ಲಾಗಿನ್ ಪ್ರಾಬ್ಲಮ್ಮು, ಈ ಸೊಲ್ಯೂಷನ್ಗಳನ್ನ ನಾನು ಹೇಳ್ತಿದ್ದೆ ಅಷ್ಟೇ. ಅದೊಂದು ವಿಡಿಯೋದಲ್ಲಿ ಸೊಲ್ಯೂಷನ್ಗಳನ್ನ ಹೇಳ್ತಿದ್ದೆ ನೋಡಿ ಅಂತ ಏನು ಸ್ಕ್ಯಾಮ್ ಆಗ್ತಲೂ ಇದೆ, ಸ್ಕ್ಯಾಮ್ ಇದೆ ಇಲ್ಲಿ. ಆ ಥರ ಆಗಿದೆ. ಈಗ 15ನೇ ತಾರೀಕುವರೆಗೆ ವೆಯ್ಟ್ ಮಾಡಿ ನೋಡೋಣ. ಬಂದರೆ ಅಮೌಂಟ್ ಬಂದಿಲ್ಲ ಅಂತಂದರೆ ಸ್ವಾಮಿ ಗೋವಿಂದ ಗೋವಿಂದ. ಓಕೆನಾ? ಇದು ಈ ಒಂದು ಆ್ಯಪ್ ಬಗ್ಗೆ ಇವತ್ತಿನ ಅಪ್ಡೇಟು.
ಆದಷ್ಟು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಒನ್ ಬೈ ಒನ್ ವೀಡಿಯೋನ ನೋಡೋದಕ್ಕೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಮ್ಮ ಒಂದು ವೀಡಿಯೋ ನಿಮಗೆ ಸಿಗಬೇಕು ಅಂತಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಂದು ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ, ಅದಲ್ಲದೆ ಈ ಒಂದು ವಿಚಾರವನ್ನು ಬಿಟ್ಟು ಯಾವನ್ನೋ ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ, ಓಕೆನಾ. ನಾನಲ್ಲಿ ಏನು ಮಾಡಿದ್ದೆ, ಸ್ಕ್ರೀನ್‌ಶಾಟ್ ತೆಗ್ದು ಹಾಕಿದ್ದೆ ಪೇಮೆಂಟಲ್ಲಿ. ಅವ್ರದ್ದು ಟೆಲಿಗ್ರಾಮ್ ಚಾನಲ್ ಐತೆ. ನೀವು ನೋಡಿಲ್ಲ ಅಂತಂದರೆ ಅವ್ರ ಚಾನಲ್ನ ಹೋದ ತಕ್ಷಣ ನಿಮಗೆ ಇಂಟು ಮಾರ್ಕ್ ಬರುತ್ತೆ ನೋಡಿ, ಅದೇ ಟೆಲಿಗ್ರಾಮ್ ಚಾನಲ್ಲು. ಅಲ್ಲಿಗೆ ಜಾಯಿನ್ ಆದರೆ ನಮಗೆ ಪೂರ್ತಿ ಅಪ್ಡೇಟನ್ನು ಅಲ್ಲಿ ಕೊಡ್ತಾರೆ. ಯಾವುದಕ್ಕೆ ಇನ್ವೆಸ್ಟ್ ಮಾಡಿರಿ, ಇಂಥದಕ್ಕೆ ಇನ್ವೆಸ್ಟ್ ಮಾಡಿರಿ ಅಂತ ಅಪ್ಡೇಟನ್ನು ಕೊಡ್ತಾರೆ. ಅಲ್ಲಿ ಪೇಮೆಂಟ್ ಪ್ರೂಫ್ನು ಕೂಡ ಹಾಕ್ತಾರೆ. ನಾನು ಪೇಮೆಂಟ್ ಪ್ರೂಫ್ ತೆಗ್ದು ಸ್ಕ್ರೀನ್‌ಶಾಟ್ ತೆಗೆದು ನಾನು ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೆ, ಓಕೆನಾ. ಆ ಒಂದು ರೀಲ್ಸಲ್ಲಿ ಲಿಂಕನ್ನು ಕೊಡ್ಬೇಕು ನಾನು. ಲಿಂಕ್ ಕೊಡದೆ ನಾನು ಏನೂ ಮಾಡೋದಕ್ಕಾಗೋದಿಲ್ಲ. ಈಗ ಅವನು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಲಿಂಕ್ ಬೇಕಲ್ವಪ್ಪ. ಲಿಂಕ್ ಎಲ್ಲಿಂದ ತಾನೆ, ನಾನೇ ಕೊಡ್ಬೇಕು ತಾನೆ ಅದನ್ನೂ. ಲಿಂಕ ಏನು ಮಾಡಿದೆ, ಲಿಂಕ್ ಇನ್ ಬಯೋ, ಆ ಲಿಂಕ್ ಇನ್ ಸ್ಟೋರಿ ಅಂತ ಟೈಟಲ್ ಹಾಕಿ ನಾನು ರೀಲನ್ನು ಮಾಡಿದ್ದೆ. ಲಿಂಕನ್ನು ಅವನು ಸ್ಟೋರಿಗೆ ಬಂದು ಲಿಂಕ್ ನೋಡಿದ್ರೆ ಲಿಂಕ್ ವಿಸಿಟ್ ಫಾರ್ ಲಿಂಕ್ ಅಂತ ಹಾಕಿ ಅಲ್ಲೂ ಕೂಡ ಸ್ಟೋರಿಲಿ ಒಂದು ಲಿಂಕ್ ಕೊಟ್ಟಿದ್ದೆ. ಯಾವ ಲಿಂಕ, ಅದಾನಿ ಆ್ಯಪ್ ಲಿಂಕ್ ಕೊಟ್ಟಿರಲಿಲ್ಲ. ನಾನು ಏನು ಮಾಡಿದ್ದೆ, ಸ್ಟ್ರೇಟಾಗಿ ಒಂದು ಯೂಟ್ಯೂಬ್ ವೀಡಿಯೋ ಲಿಂಕ್ನ ಕೊಟ್ಟಿದ್ದೆ ಅಲ್ಲಿ. ಅವ್ನು ಬಂದು ಅಲ್ಲಿ ರೀಲ್ಸ್ ನೋಡಿ, ರೀಲ್ಸಲ್ಲಿ ಏನಾದರೂ ಅವನು ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸಿ ಆ ಒಂದು ಸ್ಟೋರಿಗೆ ಬಂದು ಸ್ಟೋರಿಲಿ ಲಿಂಕನ್ನು ಕ್ಲಿಕ್ ಮಾಡಿದವ್ನಿಗೆ ಏನು ಮಾಡಬೇಕು, ಸ್ಟ್ರೇಟಾಗಿ ಯೂಟ್ಯೂಬಿಗೆ ಬರಬೇಕು. ಯೂಟ್ಯೂಬಲ್ಲಿ ಏನು ಮಾಡಬೇಕು, ಅವನು ಆ ಒಂದು ವೀಡಿಯೋನ ನೋಡಿ ಪೂರ್ತಿ ತಿಳ್ಕೊಬೇಕು. ತಿಳ್ಕೊಂಡು ಆದಮೇಲೆ ಅವ್ನು ಇನ್ವೆಸ್ಟ್ ಮಾಡಬೇಕು. ಅದು ತಿಳ್ಕೊಳ್ಳಿ ಅಂತಲೇ ಮೊದಲು ನಾನು ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ ಅಂತ ಹೇಳಿದ್ದೀನಿ ತಾನೇ. ಅದು ಅವ್ನು ತಪ್ಪೋದು. ಏನು ಮಾಡೋಕ್ಕಾಗುತ್ತೆ, ಈಗ ಅಮೌಂಟ್ ಬರ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ. ನನ್ನನ್ನು ಕೊಡು ಅಂತ ಹೇಳ್ತಾವೆ, ನಾನೇನು ಕೊಡಲಿ. ನಾನು ಇನ್ವೆಸ್ಟ್ ಮಾಡು ಅಂತ ಹೇಳಿದ್ನಾ? ಹಾಂ, ಆ ಕಚಡ ನನ್ನ ಮಗ ನೆನ್ನೆ ಫೋನ್ ಬೇರೆ ಮಾಡೋನು ನನಗೆ, ಲೋಫರ್ ನನ್ನ ಮಗ. ಸರಿಯಾಗಿ ಬೋದಿದ್ದೀನಿ, ರಿಪ್ಲೈ ಮಾಡಿಲ್ಲ ನೋಡಿ. ಅದಕ್ಕೆ ಈಗ ಯೂಟ್ಯೂಬಲ್ಲಿ ವೀಡಿಯೋ ಸಬ್ಸ್ಕ್ರೈಬ್ ಆಗಿದ್ದಾನೆ, ಯೂಟ್ಯೂಬಲ್ಲಿ ನೋಡ್ತಾನೆ ಈ ವೀಡಿಯೋನ ಗ್ಯಾರಂಟಿ. ಕಚಡ ನನ್ನ ಮಗನಿಗೆ ನಾನು ಕೊಡು ಅಂತೀನಿ. ಏನು ಕೊಡ್ತೀನಿ, ನಾನೇನು ಕೊಡ್ಗಿಡೋ ಸೀನೇ ಇಲ್ಲ ನಂದು. ನಾನು ಇನ್ವೆಸ್ಟ್ ಮಾಡಿ ಅಂತ ಹೇಳೂ ಇಲ್ಲ. ರೆಫರ್ ಮಾಡಿರಿ, ಬಂದಿದ್ದ ದುಡ್ಡನ್ನು ವಿಡ್ರಾ ಮಾಡ್ಕೊಳ್ಳಿ. ಬಂದರೆ ಬರ್ಬೋದು, ಹೋದರೆ ಹೋಗ್ಬೋದು, ಓಕೆನಾ. ಅಷ್ಟೇ ನಾನು ಹೇಳಿದ್ದು. ಮಾತಾಡ್ತಾವ್ನು ಜಾಸ್ತಿ. ನೆನ್ನೆ ಸರಿಯಾಗಿ ಬೋದಿದ್ದೀನಿ, ಅವ್ನು ರಿಪ್ಲೈನೇ ಮಾಡಿಲ್ಲ. ಕಚಡ ನನ್ನ ಮಗನೇ ರಿಪ್ಲೈ ಮಾಡಲ. ಅದೇನು ಲೈ, ನಾವೊಂದು ರಾಜು ಅಂತ ಏನೋ ಅಂತೆ, ರಾಜನ ನಿನ್ನ ಹೆಸರು, ಮಾಡೋ ರಿಪ್ಲೈನ ವಾಟ್ಸಪ್ಪಲ್ಲಿ ಏನೋ ಮಾಡಿದೆಯಲ್ಲ ಮೆಸೇಜ್ ನೀನು, ಕಚಡ ನನ್ನ ಮಗನೇ ರಿಪ್ಲೈ ಮಾಡಲೇ. ದಮ್ಮಿಲ್ವಾ? ಅವ್ನು ಯಾವನಿಗೋ ಹೇಳ್ತೀನಿ ಅಂತ ಅಂದೆ. ಯಾವನಿಗೋ ಮೆಸೇಜ್ ಬಾರಿ ಮಾಡಿದ್ದೆ, ಒಂದು ಯಶವಂತ್ ಅಂತ ಅವನು, ಅವ್ನ ನಂಬರ್ನ ಕೊಟ್ಟಿನಂದ. ಇವನು ಸ್ಕ್ಯಾಮರು ಅಂತ ಎಲ್ಲ ಮಾಡಿಬಿಟ್ಟಿದ್ದೆ. ಏನು ಬದನೇಕಾಯಿ ಸ್ಕ್ಯಾಮರು? ಏನೋ ರಿಪ್ಲೈ ಮಾಡೋ ಮೊದಲು ನೀನು, ರಿಪ್ಲೈ ಮಾಡಿ ಮಾತಾಡೋ. ಹೆಚ್ಚಿಗೆ ಮಾತಾಡಬೇಡ ನೀನು. ನೀನು ನಮ್ಮೂರಿಗೆ ಬರ್ತೀನಿ ಅಂತಂದರೆ ಬಾರೋ, ಅಲ್ಲಿ ರಿಪ್ಲೈ ಮಾಡೋದು ನೀನು. ಪೂರ್ತಿ ಮೆಸೇಜ್ ಮಾಡಿದ್ದೀನಿ, ರಿಪ್ಲೈ ಮಾಡು. ಕಚಡ ನನ್ನ ಮಗನ ತಗೊಬಂದು ಅದೇ ನಾನು ಮಾತಾಡೋಕೆ ನಿಂತ್ಕೊಬಿಟ್ರೆ ನಾನು ಒಂಥರ. ಮೊದಲೇ ನಾವು ಮಂಡ್ಯದವರು ಎಂತೆಂಥ ಮಾತಾಡ್ತೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಕೆಣಕಬಾರ್ದು ನಮ್ಮನ್ನ. ಇದು ಇವತ್ತಿನ ಈ ಒಂದು ವಿಡಿಯೋನ ಇನ್ಫಾರ್ಮೇಷನ್ ಅಷ್ಟೇ, ಓಕೆನಾ. ಪ್ರತಿಯೊಂದು ಇನ್ಫಾರ್ಮೇಷನ್ ಏನು ಅಪ್ಡೇಟ್ ಬರುತ್ತೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 1 ಬೈ 1 ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್.